ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಪತಿಯಿಂದಲೇ ಪತ್ನಿಯ ಬರ್ಬರ ಹತ್ಯೆಯಾಗಿದೆ. ಚಾಕುವಿನಿಂದ ಪತ್ನಿಯ ಕುತ್ತಿಗೆಯನ್ನ ಸೀಳಿ ಹಾಕಿದ್ದಾರೆ ರಾಕ್ಷಸ. ಪತಿ ಸೈಯದ್ ಜಬಿಯಿಂದ ಆಯಿಷಾ ಸಿದ್ದಿಕಿಯ ಹತ್ಯೆಯಾಗಿದೆ. ಪತ್ನಿಯನ್ನ ಕೊಂದು ತಾನೇ ಪೊಲೀಸರಿಗೆ ಹೋಗಿ ಶರಣಾಗಿದ್ದಾನೆ ಪತಿ. ಸಂಪಿಗೆಹಳ್ಳಿಯ ಅಗ್ರಹಾರ ಲೇಔಟ್ನಲ್ಲಿ ಬರ್ಬರ ಕೊಲೆಯಾಗಿರುವಂತಹ ಘಟನೆ ಇದು. ಪತಿಯಿಂದಲೇ ಪತ್ನಿಯ ಬರ್ಬರ ಹತ್ಯೆಯಾಗಿದೆ. ಕತ್ತು ಸೀಳಿ ಆಕೆಯನ್ನ ಕೊಂದು ಹಾಕಿದ್ದಾರೆ. ಏನ್ ಕಾರಣ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಈ ರೀತಿಯಾಗಿ ರಾಕ್ಷಸ ಕೃತ್ಯವನ್ನ ಮೆರೆದಿರುವಂತಹ ರಾಕ್ಷಸ ಒಂದು ಕಡೆ ಗಮನಿಸ್ತಾ ಇದ್ರಿ. ಈತನೇ ಪತಿ. ಜಬಿಯಿಂದ ಆಯಿಷಾ ಸಿದ್ದಿಕಿ ಹತ್ಯೆ ಆಗಿದೆ. ಇನ್ನು ಕಾರಣ ಏನು ಅಂತ ನೋಡೋದಾದ್ರೆ, ಮಸಾಜ್ ಪಾರ್ಲರ್ನಲ್ಲಿ ಆಯಿಷಾ ಕೆಲಸವನ್ನ ಮಾಡ್ತಿರ್ತಾರೆ. ಮಸಾಜ್ ಪಾರ್ಲರ್ ಕೆಲಸವನ್ನ ಬಿಟ್ಬಿಡು ಅಂತ ಪತಿ ಹೇಳಿದಂತೆ ಸೈಯದ್. ಮಸಾಜ್ ಪಾರ್ಲರ್ ಕೆಲಸದ ವಿಚಾರಕ್ಕೆ ಇಬ್ಬರ ಮಧ್ಯೆ ಜಗಳ ಶುರುವಾಗಿದೆ. ನಿನ್ನೆ ರಾತ್ರಿ ಸಹ ಪತಿ ಪತ್ನಿ ಮಧ್ಯೆ ಇದೇ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ಕುತ್ತಿಗೆನ ಸೀಳು ಹಾಕಿದ್ದಾನೆ ರಾಕ್ಷಸ. ಇನ್ನು ಕೊಲೆಯಾದಂಥ ಆಯಿಷಾಗೆ ಮೂರನೇ ಪತಿಯಾಗಿದ್ದಂತೆ ಸೈಯದ್ ಜಬಿ. ಆರೋಪಿ ಸೈಯದ್ ಜಬಿಗೆ ಎರಡನೇ ಪತ್ನಿಯಾಗಿದ್ದಂತಹ ಮೃತ ಆಯಿಷಾ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರದೀಪ್, ಯಾವ ಕಾರಣಕ್ಕಾಗಿ ಇಲ್ಲಿ ಕೊಲೆ ಆಗಿದೆ, ಏನು ಅಪ್ಡೇಟ್ ಲಭ್ಯ ಆಗ್ತದೆ, ಯಾವಾಗ ಆಗಿರೋ ಘಟನೆ ಇದು? ಶಕುಂತಲಾ, ಮೊನ್ನೆ ರಾತ್ರಿ ಇದು ಸಂಪಿಗೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಗ್ರಹಾರ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ಆಯಿಷಾ ಸಿದ್ದಿಕಿ ಎಂಬ 39 ವರ್ಷದ ಮಹಿಳೆಯನ್ನ ಆಕೆಗೆ ಮೂರನೇ ಪತಿಯಾಗಿದ್ದಂತಹ ವ್ಯಕ್ತಿ ಹತ್ಯೆಯನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ನನಗೆ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ಅಗ್ರಹಾರ ಲೇಔಟ್ನ ಇದೇ ಒಂದು ಮನೆ, ಅಂದರೆ ಸುಮಾರು 3 ಅಂತಸ್ತಿನ ಈ ಬಿಲ್ಡಿಂಗ್ನ ಫಸ್ಟ್ನೇ ಫ್ಲೋರ್ನಲ್ಲಿ ಆಯಿಷಾ ಸಿದ್ದಿಕಿ ಮತ್ತು ಸೈಯದ್ ಜಬಿ ಇಬ್ಬರು ವಾಸವಾಗಿರ್ತಾರೆ. ಕೇವಲ 3 ತಿಂಗಳ ಹಿಂದೆಷ್ಟೇ ಅವರಿಗೆ ಮದುವೆ ಆಗಿರುತ್ತೆ. ಆಯಿಷಾ ಸಿದ್ದಿಕಿಗೆ ಸೈಯದ್ ಜಬಿ ಮೂರನೇ ಗಂಡ ಆದರೆ ಸೈಯದ್ ಜಬಿಗೆ ಆಯಿಷಾ ಸಿದ್ದಿಕಿ ಎರಡನೇ ಗಂಡ ಆಗಿರ್ತಾನೆ. 3 ತಿಂಗಳ ಹಿಂದೆ ಮದುವೆ ಆಗಿದ್ದು ಈ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಆದರೆ ಮೊನ್ನೆ ರಾತ್ರಿ ಇವರಿಬ್ಬರ ನಡುವೆ ಮಸಾಜ್ ಪಾರ್ಲರ್ ವಿಚಾರಕ್ಕೆ, ಅಂದರೆ ಮಸಾಜ್ ಪಾರ್ಲರ್ನಲ್ಲಿ ಪತ್ನಿ ಏನಿದ್ದಾಳೆ ಆಯಿಷಾ ಸಿದ್ದಿಕಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಈಗ ಈ ಒಂದು ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಬಿಟ್ಬಿಡು ಅಂತ ಹೇಳಿ ಆಗಾಗ ಇಬ್ಬರಿಗೂ ಗಲಾಟೆ ಆಗ್ತಾ ಇರುತ್ತೆ. ಆದರೆ ನಾನು ಕೆಲಸವನ್ನ ಬಿಡಲ್ಲ ಅಂತ ಹೇಳಿ ಆಯಿಷಾ ಸಿದ್ದಿಕಿ ಹೇಳಿರ್ತಾಳೆ. ಆದರೆ ಈ ಮಾತಿಗೆ ಮಾತು ಬೆಳೆದು ಮೊನ್ನೆ ರಾತ್ರಿ ಇಬ್ಬರ ನಡುವೆ ಜಗಳ ಆಗಿದ್ದು, ಜಗಳದ ಮಧ್ಯೆ ಮನೆಯಲ್ಲಿದ್ದಂತಹ ಚಾಕುವಿನಿಂದ ಆಯಿಷಾ ಸಿದ್ದಿಕಿಯ ಕತ್ತನ್ನ ಕುಯ್ದು ಕೊಲೆ ಮಾಡಿದಂತಹ ಆರೋಪಿ ಆ ನಂತರ ಹೋಗಿ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರೆಂಡರ್ ಆಗಿದ್ದಾನೆ. ಸದ್ಯಕ್ಕೆ ಆತನನ್ನ ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇದ್ದು, ಕೊಲೆಗೆ ಮಸಾಜ್ ಪಾರ್ಲರ್ ವಿಚಾರ ಬಿಟ್ಟು ಬೇರೆ ಏನಾದ್ರು ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಶಕುಂತಲಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.